ಯಾದಗಿರಿ ಜಿಲ್ಲೆಯ ಹುಣಸಂಗಿ ತಾಲೂಕಿನ ಮುದನೂರು ಕೆ ಗ್ರಾಮದಲ್ಲಿ ಬಡ ದಲಿತ ಹಾಗೂ ಪರಿಶಿಷ್ಟ ಜನಾಂಗದ ವಿದ್ಯಾರ್ಥಿಗಳಿಗಾಗಿ ಹೊಸ ವಸತಿ ನಿಲಯ ಆರಂಭಿಸಲಾಗುತ್ತಿದೆ ಅಂತ ಶ್ರೀ ಶಿವಯೋಗಿ ಸ್ವಾಮಿ ಸ್ಮಾರಕ ವಿದ್ಯಾವರ್ಧಕ ಸಂಸ್ಥೆಯ ಉಪಾಧ್ಯಕ್ಷರು ತಿಳಿಸಿದ್ದಾರೆ. ಯಾದಗಿರಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಸ್ಥೆಯ ಉಪಾಧ್ಯಕ್ಷ ಶಂಕರ್ ಕೊಡ್ಲಾ, ಸಂಸ್ಥೆ ವತಿಯಿಂದ ದಿವಂಗತ ಶಾಂತಗೌಡ ಅವರ ಸ್ಮರಣಾರ್ಥವಾಗಿ ಹೆಣ್ಣು ಮಕ್ಕಳಿಗೆ ವಸತಿ ನಿಲಯ ಹಾಗೂ ದರ್ಶನಪುರ್ ಬಾಪುಗೌಡ ಅವರ ಹೆಸರಿನಲ್ಲಿ ಬಾಲಕರ ವಸತಿ ನಿಲಯವನ್ನ ಮುದನೂರು ಕೆ ಗ್ರಾಮದಲ್ಲಿ ಆರಂಭಿಸಲಾಗುತ್ತಿದೆ ಅಂತ ಹೇಳಿದರು. ಆರಂಭಿಕ ಹಂತದಲ್ಲಿ 5ನೇ ತರಗತಿಯಿಂದ 10ನೇ ತರಗತಿವರೆಗೆ ಓದುತ್ತಿರುವ 25 ಹೆಣ್ಣು ಮಕ್ಕಳು ಹಾಗೂ 25 ಗಂಡು ಮಕ್ಕಳಿಗೆ ವಸತಿ ಸೌಲಭ್ಯ ಕಲ್ಪಿಸಲಾಗುವುದು ಅಂತ ತಿಳಿಸಿದರು. ಇದಲ್ಲದೆ ಮುದನೂರು ಕೆ ಗ್ರಾಮದಲ್ಲಿ ದಿವಂಗತ ಶಾಂತಗೌಡ ಅವರ ಹೆಸರಲ್ಲಿ ಕನ್ನಡ ಕಾನ್ವೆಂಟ್ ಶಾಲೆ ಆರಂಭಿಸಲು ಸರ್ಕಾರದಿಂದ ಅನುಮತಿ ಪಡೆದಿರುವುದಾಗಿ ತಿಳಿಸಿದರು. ದಿವಂಗತ ಶಾಂತಗೌಡ ಪಾಟೀಲ್ ಅವರ ಆಶಯದಂತೆ ಅವರ ಆಸ್ತಿಯಿಂದ ಬರುವ ಆದಾಯವನ್ನ ವಿದ್ಯಾರ್ಥಿಗಳ ಶಿಕ್ಷಣ ಮತ್ತು ವಸತಿ ವ್ಯವಸ್ಥೆಗೆ ಬಳಸಲಾಗುತ್ತಿದೆ ಅಂತ ತಿಳಿಸಿದರು. ಇನ್ನು ಹುಣಸಂಗಿ ತಾಲೂಕಿನ ಬಡ ಮತ್ತು ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಈ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ಸಂಸ್ಥೆ ಮನವಿ ಮಾಡಿದೆ. ಪ್ರವೇಶಕ್ಕಾಗಿ ಅರ್ಜಿಗಳನ್ನು ಸಂಸ್ಥೆಯ ಸಂಚಾಲಕರಿಗೆ ಸಲ್ಲಿಸಬಹುದು ಅಂತ ತಿಳಿಸಿದ್ದಾರೆ. ಶ್ರೀ ಶಿವಯೋಗಿ ಸ್ವಾಮಿ ಸ್ಮಾರಕ ವಿದ್ಯಾವರ್ಧಕ ಸಂಸ್ಥೆಯ ಉಪಾಧ್ಯಕ್ಷರು ಮತ್ತು ಸದ್ಯದಲ್ಲಿ ಈಗ ಅಧ್ಯಕ್ಷರಾಗಿದ್ದೇವೆ. ಆ ಸಂಸ್ಥೆಯಿಂದ ಹುಣಸಗಿ ತಾಲೂಕಿನಲ್ಲಿ ಒಬ್ಬರು ವೀಣಾ ಗಂಡ ಶಾಂತಗೌಡ ಅಂತ ಮುದ್ನೂರು ಗ್ರಾಮದವರು. ಇವರು ದೊಡ್ಡ ಆಸ್ತಿವಂತರು. 3 ಜನ ಅಣ್ಣ ತಮ್ಮಂದಿರಿದ್ದಾರೆ. ವೀಣಾ ಗಂಡ ಶಾಂತಗೌಡ ಸಾಯುವಾಗ ಆತ ಹೆಂಡತಿ ಒಂದು ಕಡೆ ಭಾಷೆ ತೊಗೊಂಡಿದಂತೆ, ಏನಂದರೆ ನಮಗೆ ಮಕ್ಕಳಿಲ್ಲ, ನಮಗೆ ಯಾರೂ ಮಕ್ಕಳಿಲ್ಲ, ನೀ ಕೊರಗಬೇಡ, ಈ ಇದ್ದಂಥ ಗ್ರಾಮದ ಮಕ್ಕಳೇ ನಿನ್ನ ಮಕ್ಕಳು ಅಂತ ತಿಳ್ಕೊಂಡು ನನ್ನಲ್ಲಿರ್ತಕ್ಕಂಥ ಆಸ್ತಿ ಎಲ್ಲ ಯಾವುದಾದ್ರೂ ಒಂದು ಮಠಕ್ಕೆ ಕೊಟ್ಟು ಅಲ್ಲಿ ಈ ಊರು ಜನರ ವಿದ್ಯಾಭ್ಯಾಸಕ್ಕಾಗಿ ಉಪಯೋಗ ಮಾಡು ಅಂತೇಳಿ ಆಶ್ವಾಸನೆ ತೊಗೊಂಡು ಸತ್ತಂತ. ಅದಕ್ಕೆ ಅವರು ಪತ್ನಿಯವರಾದಂಥ ವೀಣಾ ಅವರು ತನ್ನ ಗಂಡನ ಬರತಕ್ಕಂಥ ಆಸ್ತಿಯನ್ನು ಮತ್ತು ಮನೆ ಅದನ್ನೆಲ್ಲ ಉರ್ಲಿಂಗಪೆದ್ದಿ ಸಂಸ್ಥಾನ ಮಠಕ್ಕೆ ವಿಲ್ ಬರೆದು ಕೊಟ್ಟಿದ್ದಾರೆ. ವಿಲ್ ಬರೆದು ರಿಜಿಸ್ಟ್ರೇಷನ್ ಮಾಡಿ, ರಿಜಿಸ್ಟ್ರೇಷನ್ ಕಾಪಿನೂ ಇಲ್ಲಿದೆ, ರಿಜಿಸ್ಟ್ರೇಷನ್ ಮಾಡಿ ಮಠಕ್ಕೆ ದಾನ ಮಾತ್ರ ಕೊಟ್ಬಿಟ್ಟಿದ್ದಾರೆ. ಆದರೆ ನಮ್ಮ ಸ್ವಾಮಿಗಳಾದ ಜ್ಞಾನ ಪ್ರಕಾಶ್ ಸ್ವಾಮಿಗಳು ಏನಂದರು, ಹೌದಪ್ಪ ಅವ್ರ ಆಸ್ತಿ ತೊಗೊಂಡು ನಾವು ಏನು ಮಾಡೋದದ, ಅದಕ್ಕೆ ಅವ್ರ ಆಸ್ತಿ ಅವರಿಗೆ ಬಿಟ್ಬಿಡೋಣ, ಅವ್ರ ಹೆಸರ ಮೇಲೆ ಒಂದು ಯಾವಾಗ ಮಕ್ಕಳಿಗೆ ಉದ್ಧಾರ ಆಗ್ಬೇಕಂತ ಅವರ ಆಶೆ ಹಾಕಿಬಿದ್ರೆ ಅಲ್ಲಿ ಶ್ರೀಮತಿ ವೀಣಾ ಗರ್ಲ್ಸ್ ಹಾಸ್ಟೆಲು ಮತ್ತು ಬಾಪುಗೌಡ ದರ್ಶನಪುರ ಬಾಪುಗೌಡ ಬಾಯ್ಸ್ ಹಾಸ್ಟೆಲ್ ಅಂತೇಳಿ ಮತ್ತು ಶಾಂತಗೌಡ ಹಿರಿಯ ಪ್ರಾಥಮಿಕ ಶಾಲೆ ಅಂತೇಳಿ 3 ಸ್ಥಾಪನೆ ಮಾಡ್ತಾಯಿದ್ದೀವಿ ಆ ಊರಲ್ಲಿ, ಮುದನೂರಲ್ಲಿ. ಈ 3 ಸ್ಥಾಪನೆ ಮಾಡೋಕ್ಕೆ ಆಲ್ರೆಡಿ ಗೌರ್ಮೆಂಟಿಗೆ ಬರ್ಕೊಂಡಿದ್ದೆವು. ಗೌರ್ಮೆಂಟ್ನು ಸ್ಯಾಂಕ್ಷನ್ ಆರ್ಡರ್ಗಳು ಕಾಪಿ ಬಂದಿವೆ, ಎನ್ಕ್ವೈರಿಗೆ ಬಂದಿವೆ, ಅದು ಆಗಿಬಿಡ್ತದೆ ನಮ್ಗೆ. ಆ 3ಅನ್ನು ಈ ಮುದನೂರು ಗ್ರಾಮ ಕೇಯದಲ್ಲಿ ಪ್ರಾರಂಭ ಮಾಡ್ತೀವಿ. ಆ ಪ್ರಾರಂಭ ಮಾಡೋಕ್ಕೆ ಈಗಾಗಲೇ ನಾವು ಮಾರ್ಚ್ನಿಂದ ಪ್ರಾರಂಭ ಮಾಡ್ತೀವಿ ಪ್ರವೇಶ ಮಾಡ್ಲಿಕ್ಕೆ. ಆ ಮುದನೂರು ಗ್ರಾಮದ ಸುತ್ತಮುತ್ತಲ ಹಳ್ಳಿಯವರಲ್ಲಿ ಅಥವಾ ಆ ಹುಣಸಗಿ ತಾಲೂಕದ ಹಳ್ಳಿಗಳಾಗಲಿ ದಲಿತರು, ಬಡವರು ಇಂಥವ್ರು ಯಾರು ಇದ್ರೆ 5ನೇ ತರಗತಿಯಿಂದ 10ನೇ ತರಗತಿವರೆಗೂ ಇರ್ತಕ್ಕಂಥ ಮಕ್ಕಳಿಗೆ ಅಲ್ಲಿ ಪ್ರವೇಶ ಕೊಡ್ತೀವಿ. 25 ಹುಡುಗಿಯರು, 25 ಹುಡುಗರು. ಸ್ಯಾಂಕ್ಷನ್ ಅದು ಇಷ್ಟೇ ಇದೆ, ಗೌರ್ಮೆಂಟ್ ಸ್ಯಾಂಕ್ಷನ್ ಮಾಡೋದು 25 ಹುಡುಗರಿಗೆ ಕೊಟ್ಟಾರೆ, 25 ಹುಡುಗರಿಗೆ ಕೊಟ್ಟಾರೆ. ಅದಕ್ಕೆ ಈ ಭಾಗದಲ್ಲಿ ಇರ್ತಕ್ಕಂಥ ಒಂದು ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಸಣ್ಣ ಗ್ರಾಮದಲ್ಲಿ ಅವರ ಆಶೆಯನ್ನು ಈಡೇರಿಸಿಗೋಸ್ಕರ ಅಥವಾ ಅವ್ರ ಮನೆತನದ ಒಂದು ಪರಂಪರೆ ಅಂಶ ಉಳಿಸೋಗೋಸ್ಕರ ವೀಣಾ ಅವರು ತಮ್ಮ ದಾನದ ಮುಖಾಂತರ ಕೊಟ್ಟಿರ್ತಕ್ಕಂಥ ಆಸ್ತಿಯನ್ನು ಅವರಿಗೆ ನಮ್ಮ ಸಮರ್ಪಣೆ ಮಾಡೋಣ ಅಂತೇಳಿ ನಮ್ಮ ಸ್ವಾಮಿಗಳ ತೀರ್ಮಾನ ಪ್ರಕಾರ ಅಲ್ಲಿ ಶಾಲೆಗಳನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಅಲ್ಲಿ ಶಾಲೆಯಲ್ಲಿ ಜನ ಇದರ ಸದುಪಯೋಗ ಮಾಡಿಕೊಳ್ಬೇಕಂತೇಳಿ ತಮ್ಮ ಮುಖಾಂತರ, ಕಳಕಳಿ ಮುಖಾಂತರ ಜನ ಜಾಗೃತಿಗೋಸ್ಕರ, ಜನರ ಪ್ರವೇಶಗೋಸ್ಕರ, ಜನರಿಗೊಂದು ಅನುಕೂಲಗೋಸ್ಕರ ತಮ್ಮಲ್ಲಿ ಪ್ರಾರ್ಥನೆ ಮಾಡಿ